ಕಾಂಗ್ರೆಸ್ ದ್ವಂದ್ವ ನಿಲುವು ಮತ್ತೊಮ್ಮೆ ಬಟಾಬಯಲಾಗಿದೆ. ದೆಹಲಿಯಲ್ಲಿ ಹಂಗಾಮ, ರಾಜ್ಯದಲ್ಲಿ ಮಾತ್ರ ಮೌನವ್ರತ. ನೀಟ್ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಅಂತ ಹೇಳಿ ಸಂಗ್ರಾಮ ಮಾಡ್ತಾ ಇದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ. ಆದ್ರೆ ನಮ್ಮ ರಾಜ್ಯದಲ್ಲಿ ಉದ್ಯೋಗಕ್ಕಾಗಿ ಕೆಪಿಎಸ್ಸಿಯಿಂದ ಲಕ್ಷ ಲಕ್ಷ ಲೂಟಿ ಹೊಡೆಯಲಾಗ್ತಾ ಇದೆ. ಸರ್ಕಾರಿ ಉದ್ಯೋಗ ಹೆಸರಲ್ಲಿ ಖುಲ್ಲಂ ಖುಲ್ಲಾ ಹಣಕ್ಕೆ ಡಿಮ್ಯಾಂಡ್ ಇಡಲಾಗ್ತಾ ಇದೆ. ಕಾಸು ಕೊಟ್ರೆ ಸರ್ಕಾರಿ ಅಧಿಕಾರಿ ಸೀಟು ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಗರಣ ಬಹಿರಂಗ ಮಾಡುತ್ತಿದ್ದಾರೆ ಖುದ್ದು ಉದ್ಯೋಗ ಆಕಾಂಕ್ಷಿಗಳು. ಇಷ್ಟೆಲ್ಲ ಹಗರಣಗಳು ಸಾಕ್ಷ್ಯ ಸಮೇತ ಬಯಲಿಗೆಳೆದರೂ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗೇ ಉಳಿದಿದ್ದಾರೆ. ಕೆಪಿಎಸ್ಸಿ ಹಗರಣದ ಬಗ್ಗೆ ಮೌನಕ್ಕೆ ಶರಣಾಗಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೆಪಿಎಸ್ಸಿ ಅಧ್ಯಕ್ಷರ ಅಮಾನತು ಮಾಡಿದ್ರೆ ಸಾಕಾಗತ್ತಾ? ಅರ್ಹ ಆಕಾಂಕ್ಷಿಗಳ ಕನಸಿನ ಜೊತೆಗೆ ಸರ್ಕಾರ ಚೆಲ್ಲಾಟ ಮಾಡ್ತಾ ಇರೋದು ಸರಿನಾ? ನೀಟ್ಗೊಂದು ನ್ಯಾಯ, ಕೆಪಿಎಸ್ಸಿ ಆಕಾಂಕ್ಷಿಗಳಿಗೆ ಮತ್ತೊಂದು ರೀತಿ ನ್ಯಾಯ ಅನ್ನೋ ಪದ್ಧತಿ ಸರಿನಾ? ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗಿರೋ ಪ್ರಶ್ನೆ, ಈ ವಿದ್ಯಾರ್ಥಿಗಳ ನೋವು, ನೀಟ್ ಪರೀಕ್ಷೆಯ ವಿದ್ಯಾರ್ಥಿಗಳ ನೋವಿಗೆ ಸ್ಪಂದಿಸ್ತಾ ಇರುವ ನಿಮಗೆ ಕೆಪಿಎಸ್ಸಿ ಪರೀಕ್ಷಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳ ನೋವು ಕಾಣಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ತರಿಸ್ತಾರಾ? ಕಾದ್ ನೋಡಬೇಕಾಗಿದೆ. ಹಲೋ ಸರ್. ಹೇಳಿ ಸರ್. ಸರ್ ಎಲ್ಲಿಗೆ ಬರೋದು ಸರ್? ಎಲ್ಲಿಗೆ ಬರೋದು ಸರ್? ನಿನ್ನೆ ಅಲ್ಲ ಮೊನ್ನೆ ಸರ್. ಮೊನ್ನೆ ಬಿಜಾಪುರ ಬಂದಿದ್ದೆ ಸರ್. ಯಾಕೆ ಸರ್? ಇಲ್ಲ ಸರ್, ರಾತ್ರಿ ಹೇಳಿದ್ನಲ್ಲ ಸರ್ 2 ಗಂಟೆ ಬರ್ತೀನಿ ಅಂತ. ನಾನು ಫೋನ್ ಹಚ್ಚಿದಾಗ ಫೋನ್ ತಗೊಳಂಗಿಲ್ಲ. ಮತ್ತೆ ನೀವು ನನಗೇನರ್ಥ ಆಗುತ್ತೆ? ಸ್ವಲ್ಪ ಪದೇ ಪದೇ ಫೋನ್ ಹಚ್ಚಿ ಕೇಳ್ತಾ ಇದ್ದಾರೆ. ಅವ್ರು ಬರ್ಬೇಕಿಲ್ಲಿ, ಅವ್ರಿಗೆ ಬೇಕಾಗಬೇಕಿಲ್ಲ ನಿಮ್ಗೆ. ಸರ್ ಅದೇ ಸರ್, 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ಸರ್. 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ. ನಮ್ಮ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಿಮ್ದು ಅಮೌಂಟ್ ಅದು ಏನೇ ಇರ್ಲಿಲ್ಲ ಹೇಳ್ಬೇಕಿಲ್ಲ. ಅವ್ರು ಸರ್ ನಾನು ಕೇಳ್ತಾ ಇದ್ದಾರೆ, ನಾನು ಬರಲ್ಲ ಏನ್ ಮಾಡ ಅಂತೇಳಿ. ಅವರು ಮತ್ತೊಂದು ತಗೊಳ್ಬೇಕು. ಅವ್ರು ಏನ್ ಹೇಳಿದ್ರು, ನಾನು ನೀವು ನಿಮ್ಗೆ ನಿಮ್ ತರ ನಾನು ಫೋನ್ ಎತ್ತಲಿಲ್ಲ ಅಂದ್ರೆ ಏನ್ ಅನ್ಸುತ್ತೆ ಅವ್ರಿಗೆ? ತಪ್ಪ ನಾನು ಅದೇ ಅಮೌಂಟ್ ಕೊಡ್ಬಿಟ್ಟಿದ್ದೆ. ಹೇಳಿ ಸರ್. ಈಗ 40 ಲಕ್ಷ ಅಮೌಂಟ್ ಸರ್ ಇದನ್ನ ಮಾತಾಡ್ತೀನಿ ಕೇಳಿ. ಹಾಂ ಸರ್. ನಿಮ್ಗೆ ಫೋರ್ಸ್ ಅಂತ ಮಾಡ್ಲಕ್ ಬರಲ್ಲ ನಾನು. ಇಲ್ಲ ಸರ್. ಇಂಟ್ರೆಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಏನ್ರಿ ಮಾಡ್ರಿ. ನಿಮಗೆಲ್ಲ ಬೇರೆ ಯಾರೇ ಮಾಡಿಕೊಡ್ತೀವಿ ಸರ್. ನೀವು ಅಲ್ಲಿ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನಿಮ್ದು ನನ್ನ ಹತ್ರ ಚೆಕ್ ಇದೆ, ಅದನ್ನ ಓದ್ರಿ. ಇಲ್ಲ ಸರ್, ನಾನು ನಿನ್ನೆ ನಂಬಿದೆ ಸರ್. ಹಂಗಿರೋದಿಲ್ಲ. ಅದು ಏನಕ್ಕತಿ ನಮ್ಮ ಮೇಲೆ ವಿಶ್ವಾಸ ಇತ್ತು ಅಂದ್ರೆ ಮಾತು ಮಾಡಕ್ ಸಾಧ್ಯತೆ ಅನ್ನೋದು. ಯಾಕಂದ್ರೆ ಇದು ರಿಸ್ಕ್ ಇದೆ. ನೀವೇನಾದ್ರು ಹೆಚ್ಚು ಸಮಯ ಮಾಡಿದ್ರೆ ನಾವೆಲ್ಲ ನಮ್ಮ ಜೀವನ ಪರ್ಯಂತ ನನ್ನ ಹತ್ರ ಹೇಳ್ಕೊಂಡು ಒಳಗಿರ್ಬೇಕಾಗತ್ತೆ. ಇಲ್ಲ ಸರ್, ಹಂಗ್ ಮಾಡ್ತೀನಿ. ನಿಮ್ಗೆ ನಂಬಿಕೆ ಇದೆ ಸರ್. ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬನ್ರಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಚೆಕ್ ಇದೆ, ನೀವು ಯಾರ ಕೈ ಕೊಡತ್ರ ಹೇಳ್ರಿ, ಅವ್ರ ಕೈ ಕೊಟ್ಟು ಕಳಿಸ್ತೇನೆ ನಾನು ನಿಮ್ಮ ಊರಿಗೆ. ಇಲ್ಲ ಸರ್, ಅಮೌಂಟ್ ರೆಡಿ ಇದೆ ಸರ್. ಅಪ್ಪ ಇದ್ದಾರೆ ಬೇಕಾದ್ರೆ ಮಾತಾಡಿ. ಅಮೌಂಟ್ ಪ್ರಶ್ನೆ ಬಂದಿಲ್ಲ. ನೀವು ಮಾತಾಡೋದು ನನಗೊಂಥರ ಯಾಕೋ ಡೌಟ್ ಅನಿಸ್ತಾ ಇದೆ. ಏನ್ ಸರ್? ಏನ್ ಕೇಳಿದ್ರಿ? ಏನ್ ಎದಕ್ ಫೋನ್ ಹಚ್ಚಿರಿ ಅಂತ ಕೇಳ್ತೀರಿ? ನನಗೇನ್ ಹುಚ್ಚಿದೆ ನಿಮ್ ಫೋನ್ ಹಚ್ಚಕ್ಕೆ? ನಿಮ್ ಕೆಲಸಕ್ಕೋಸ್ಕರ ಹಚ್ಚಿದ್ದಲ್ಲ ಫೋನ್ ನಾನು. ಹೇಳಿ ಸರ್. ಹೇಳಿ ಸರ್. ನಾನೇನು ನೀವೇ ಕೇಳ್ತಾ ಇರೋದು. ಸರ್ ಎಲ್ಲಿಗೆ ಬರೋದು ಸರ್?